ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲ್ಪಟ್ಟಂತಹ ಅತ್ಯುತ್ತಮವಾದ ಒಂದು ಮಹಾದ್ವಾರ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಗಳ ಈ ಒಂದು ಶಂಕುಸ್ಥಾಪನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತ ನಮ್ಮ ಸನ್ಮಿತ್ರರು ಕೇಂದ್ರ ಜುಮ್ಮಾ ಮಸೀದ್ ಮತ್ತು ದರ್ಗಾ ಸಮಿತಿ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಅಂತ ಹನೀಫ್ ಹಾಜಿರ್ ಅವರೇ, ನಮ್ಮೆಲ್ಲ ಗೌರವಿತರು, ಕಣಚೂರು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು, ಜಿಲ್ಲಾ ವಕ್ಫಿನ ಮಾಜಿ ಅಧ್ಯಕ್ಷರು, ಸೈಯದ್ ಮದನಿ ದರ್ಗಾ ಮತ್ತು ಚಾರಿಟಬಲ್ ಟ್ರಸ್ಟ್ ನ ಮಾಜಿ ಅಧ್ಯಕ್ಷ ಕಣಚೂರು ಮೋನಾಕನ್ ಅವರೇ, ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷ ಅಂತ ಅಶ್ರಫ್ ರೈಟೆ ಅವರೇ, ಮೂಡದ ಅಧ್ಯಕ್ಷರಾಗಿರುವಂತಹ ಸದಾಶಿವ್ ಉಲ್ಲಾಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮ ಸದಸ್ಯರ ದರ್ಗಾ ಸಮಿತಿಯ ಮತ್ತು ಚಾರಿಟಬಲ್ ಸದಸ್ಯರಾದ ಇಮ್ತಿಯಾಜ್ ಅವರೇ, ನಮ್ಮ ಗೌರವರಾಗಿರುವಂತಹ ನಾಜೀರ್ ಅವರೇ, ಅದೇ ರೀತಿ ಪುತ್ವರವರೇ, ಅಲ್ತಾಫ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮ ಅಬ್ದುಲ್ ಖಾದರ್ ಅವರೇ, BRP ಮೋಹನ್ ರವರೇ, ಅದೇ ರೀತಿ ನಮ್ಮ KMK ಮಂಜನಾಯ್ಡ್ ಅವರೇ, ವಕ್ಫ್ ಆದಂತ ಅಬ್ಬಕರ್ ಅವರೇ, ಅಬ್ಬಾಸ್ ಕೋಟೆಪುರ ಅವರೇ, ಇಮ್ತಿಯಾಜ್ ಅವರೇ, ಅದೇ ರೀತಿ ಔದೀರ್ ಅವರೇ, ನಮ್ಮ ಸಂಸದ ಜಿಯಾ ತಂಗಲ್ ಅವರೇ, ಮೊಯ್ದೀನ್ ಕಲ್ಲಾಪುರ ಅವರೇ, ಖಲೀಲ್ ಅವರೇ, ಮುಸ್ತಫಾ ಮದನ್ ನಗರ್ ಅವರೇ, ಖಲೀಲ್ ಅವರೇ, ತಂಜೀಲ್ ಅವರೇ, ಅಹಮದ್ ಬಾವರ್ ಅವರೇ, ಆರಿಫ್ ಅವರೇ, ರಫೀಕ್ ಕೋಡಿರ್ ಅವರೇ, ಅಶ್ರಫ್ ಅವರೇ, ಜೈನುದ್ದೀನ್ ಅವರೇ, ಬಿನಾರೊಂದು ಬಾಕಿ ಇಲ್ಲ ಮಯ್ಯದ್ಯಾಕ ಮತ್ತು ಇನ್ನಿತ ಎಲ್ಲ ನಮ್ಮ ಗಣ್ಯತೆಗೆಲ್ಲ ಅಧಿಕ ವರ್ಗದವರೇ, ಈ ಒಂದು 3 ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆ, ಕಾಲೇಜು ಮತ್ತು ಮಹಿಳಾ ಕಾಲೇಜಿನ ಪ್ರಾಂಶುಪಾಲರ್ ಆಗಿರುವಂತಹ ಇಮ್ತಿಯಾಜ್ ಅವರೇ, ರಸೂಲ್ ಖಾನ್ ಅವರೇ, ಸಂಗೀತರವರೇ ಮತ್ತು ಇನ್ನಿತರ ಎಲ್ಲ ನಮ್ಮ ಶಿಕ್ಷಕ ಮತ್ತು ಪ್ರಾಧ್ಯಾಪಕ ವರ್ಗ ಮಿತ್ರರೇ, ಮುಂದಿರುವ ಸದಸ್ಯರುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮದ ಉಸ್ತುವಾರಿಯು ಇದರ ಈ ಕಾರ್ಯಕ್ರಮ ನೇತೃತ್ವ ವಹಿಸಿದಂತ ನಮ್ಮ ಸನ್ಮಿತ KMK ಮಂಜನಾಡಿ ಮತ್ತು ಇನ್ನಿತರೆಲ್ಲ ಅವರ ತಂಡದವರೇ, ನನಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಬಹಳಷ್ಟು ದೀರ್ಘವಾಗಿ ಮಾತಾಡಬೇಕಂತ ಇಚ್ಛೆ ಇದ್ರೂ ಕೂಡ ಒಂದು ಸಮಯದ ಅಭಾವ ಇದೆ ಮತ್ತು ಮುಂದಿನ ದಿನ ಇನ್ನೊಮ್ಮೆ ನಿಮ್ಮ ಮಾತಾಡೋ ಅವಕಾಶ ಖಂಡಿತವಾಗಿ ಸಿಕ್ಕ ಮಾತಾಡ್ತೇನೆ. ನಾನು ಪ್ರಪ್ರಥಮವಾಗಿ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ನವರಿಗೂ, ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವರ್ಗದವರಿಗೂ, ಇಲ್ಲಿಯ ಪ್ರೀತಿಯ ವಿದ್ಯಾರ್ಥಿಗಳು ನಿಮ್ಮ ಪ್ರೀತಿಪೂರ್ವಕ ಸ್ವಾಗತ ಮತ್ತು ನಿಮ್ಮ ವಿಶೇಷವಾದ ಆತಿಥ್ಯಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ನಾವಿದ್ದು ಬೆಳಿಗ್ಗೆ ತನಕ ನಾವು ಬಹುಶಃ ಇವತ್ತು ನಮ್ಗೆ ಊಟ ಇಲ್ಲದಿದ್ರು, ಮನೆ ಇಲ್ಲದಿದ್ರು, ತಿರುಗಿ ನಮ್ಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕುವ ಪ್ರೋತ್ಸಾಹವೇ ಅವು ನಿಮ್ಮ ಪ್ರೀತಿ ವಿಶ್ವಾಸ. ಆ ಪ್ರೀತಿ ವಿಶ್ವಾಸ ತಾವೆಲ್ಲಿಸಿ ತೋರಿಸಿ ಕೊಟ್ಟಿದ್ರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇವತ್ತು ಅಧ್ಯಕ್ಷರನ್ನು, ಸರ್ವ ಸದಸ್ಯರನ್ನು, ನೂತನ ಕಮಿಟಿ ಮತ್ತು ಇನ್ನಿತರ ಎಲ್ಲ ಸದಸ್ಯರನ್ನು ಬಹುಶಃ ಆ ಒಂದು ಅತ್ಯುತ್ತಮವಾದ ಶೈಕ್ಷಣಿಕವಾದ ಚಿಂತನೆ ಇಟ್ಟುಕೊಂಡು ಹಲವಾರು ಬೇರೆ ಬೇರೆ ಅಭಿವೃದ್ಧಿ ಕೆಲಸ ತಾವು ಇವತ್ತು ಮಾಡಿದ್ದೀರಿ. ಇದೆಲ್ಲವೂ ಕೂಡ ಭವಿಷ್ಯ ದಿನಗಳಲ್ಲಿ ಮಕ್ಕಳನ್ನು ಅವರ ವ್ಯಕ್ತಿತ್ವ ರೂಪಿಸಿಕೊಂಡು ಅತ್ಯಂತ ಸತ್ಪ್ರಜಾಗಿ ಕಾಣಲು ಸಿಕ್ಕುವಂತ ಅವಕಾಶ. ಆದ ಕಾರಣ ನಾನೀಗ ಇಲ್ಲಿ ನಿಂತು ನಾನು ಅಲ್ಲಿ ನಿಮ್ಮನ್ನು ನೋಡುವಾಗ ಅದು ಬರೀ ಈ ಶಾಲೆಯ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬಹುಶಃ ಭವಿಷ್ಯದ ಉಲ್ಲಾಲ ಮತ್ತು ಭವಿಷ್ಯದ ಭಾರತದ ಶಿಲ್ಪಿಗಳು ನಮ್ಮ ಕಣ್ಣ ಮುಂದೆ ನಿಂತಿದ್ದಾರೆ, ಅವರು ಅಭಿವೃದ್ಧಿ ಮಾಡ್ತಾರೆ ಎಂಬ ಸ್ಪಷ್ಟವಾದ ಸಂದೇಶ ನಿಮ್ಮ ಕಣ್ಣಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ಜವಾಬ್ದಾರಿ ಮುಖಾಂತರ ಖಂಡಿತವಾಗಿ ಮುಂದೆ ಹೋಗ್ತೀರಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದಕ್ಕೆ ತಾವು ನಿಮ್ಗೆಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಇಲ್ಲಿ ಪಡೆಯುವಂತೆಲ್ಲ ನಿಮ್ಮ ಶಿಕ್ಷಕ ವರ್ಗದವರು ಅವರ ಸ್ವಂತ ಮಕ್ಕಳಿಗೆ ಹೇಗೆ ಕಲಿಸ್ತಾರೆ ಆ ರೀತಿ ನಿಮಗೆ ಕಲಿಸುವಂತ ಕೆಲಸ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ನವರು ನಿಮ್ಮ ತಂದೆ ಊರವರೇ ನೋಡಿಕೊಳ್ಳಕ್ಕೆ ಬೇಕಾ ಆ ರೀತಿ ನಿಮ್ಗೆ ಎಲ್ಲಾ ರೀತಿಯ ಸವಲತ್ತನ್ನು ಒದಗಿಸಿ ಕೊಡುವ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನೀವು ಅತ್ಯುತ್ತಮವಾದ ಶಿಕ್ಷಣ ಪಡೆದಕ್ಕೂ ಮುಂದೆ ತಗೊಂಡು ಅವಕಾಶ ಇವತ್ತು ಮಾಡಬೇಕು. ನಾನೆಲ್ಲ ವಿದ್ಯಾರ್ಥಿ ಹೇಳಿದಿಷ್ಟೇ, ನಿಮ್ಗೆ ಸಮಸ್ಯೆಗಳು ನೂರಾರು ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಸಮಸ್ಯೆ ಇರ್ಬೋದು. ಎಲ್ಲಾ ಸಮಸ್ಯೆನು ಯಾವುದೇ ಸರ್ಕಾರ, ಯಾವುದೇ ಮಂತ್ರಿ 100ಕ್ಕೂ ಎಲ್ಲಾ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ, ಮಂತ್ರಿಗಳು, ಶಾಸಕರು ಕೆಲವೊಂದು ಯೋಜನೆಗಳು ತಂದು ನಿಮಗೆ ಮುಟ್ಟಿಸಬಹುದು, ಅಭಿವೃದ್ಧಿ ಕೆಲಸ ಮಾಡಬಹುದು. ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ರೆ ಅದು ನಿಮ್ಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ದೊಡ್ಡ ಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಿಯಿಂದ ಕನಸು ಮಾತ್ರ ಇಡೀ ಕುಟುಂಬಸ್ಥರ ಆ ಮೇಲ್ದರ್ಜೆಗೆ ತೇರಿಸುವ ಕೆಲಸವನ್ನು ತಾವೆಲ್ಲರೂ ಕೂಡ ಖಂಡಿತವಾಗಿ ಮಾಡ್ತೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದಕ್ಕಂತ ತಾವೆಲ್ಲರೂ ಕೂಡ ಅತ್ಯುನ್ನತ ಸ್ಥಾನಕ್ಕೆ ಹೋಗುವಂತ ಅವಕಾಶ ಆಗ್ಬೇಕು. ನಾನು ಕೂಡ 86-87 ನಲ್ಲಿ ಬಹುಶಃ 40 ವರ್ಷಗಳ ಹಿಂದೆ ಭಾರತ ಹೈಸ್ಕೂಲ್ ಅಲ್ಲಿ ಸ್ಕೌಟ್ ಕ್ಯಾಂಪ್ ಇತ್ತು. ಎದ್ದಿನಬ್ಬನವರು
MLA ಆಗಿ. ಆಗ ನಾನು ನೆಲದಲ್ಲಿ ಕೂತ್ಕೊಂಡು ಸ್ಕೌಟ್ ಆಗಿ ಹೋಗಿದ್ದೆ, ನೆಲದಲ್ಲಿ ಕೂತ್ಕೊಂಡು BM ಇದ್ದನವರ ಮಾತನಿಗೆ ನಾನು ಈಗಲೂ ಕೂಡ ನೆನಪಿದೆ. ಅದಕ್ಕಾಗಿ ಇವತ್ತು ನನ್ನನ್ನು ಯಾಕೆ ಕರೆದಿದ್ದಾರೆ? ಒಂದೊಂದು ಶಾಸಕನಾಗಿದ್ದೇನೆ, ಮಂತ್ರಿ ಆಗಿದ್ದೇನೆ, ಸ್ಪೀಕರ್ ಆಗಿದ್ದೇನೆ. ಎಲ್ಲಕ್ಕಿಂತ ಮುಂದಿನ 30-35 ವರ್ಷಗಳ ನಂತರ ನೀವು ಕೂಡ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿಕೊಂಡೆ ಈ ಎಲ್ಲಾ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅಲ್ಲಾಹ್ ತಾಲಾ ದೇವ್ ನನಗೆ ಮಾತ್ರ ಯುಟಿಕಾದ್ರೆ ಅಂತ ನಿಮ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಟ್ಯಾಲೆಂಟ್ ಕೊಟ್ಟಿದ್ದಾರೆ. 30-35 ವರ್ಷ ನೀವೆಲ್ಲರಿಗೂ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಮ್ಮೆಲ್ಲರ ವೇದಿಕೆಯ ಮೇಲಿರುವ ಪ್ರತಿಯೊಬ್ಬರಿಗೂ ಕನಸು ಅಂತ. ಅದಕ್ಕಾಗಿ ಎಲ್ಲ ಶ್ರಮ ಪಡೆದ ಯಾಕೆಂತ ಹೇಳಿದ್ರೆ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಆಗ್ಬೇಕು. ಈ ಕ್ಷೇತ್ರದ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಬಹುಶಃ ಭವಿಷ್ಯದ 10-12 ವರ್ಷ 5-10 ವರ್ಷಗಳಲ್ಲಿ ಇಡೀ ನಿಮ್ಮ ಚಿತ್ರಣ ಬದಲಾಗುವಂತ ಕೆಲಸ ಖಂಡಿತವಾಗಿ ಅದು ಕಣ್ಣಿಂದ ಆಟೋಮೆಟಿಕ್ ಆಗ್ತಾ ಹೋಗ್ತದೆ. ಅದರ ಬಗ್ಗೆ ತಾವು ಚಿಂತೆ ಮಾಡೋದು ಬೇಡ. ನೀವು ಬರೀ ಶಿಕ್ಷಣ ಕಲಿತುಕೊಂಡು ಶೈಕ್ಷಣಿಕವಾಗಿ ಕ್ರೀಡಾ ಚಟುವಟಿಕೆ ಸಕ್ರಿಯವಾಗಿದ್ದುಕೊಂಡು ಪ್ರೀತಿ, ವಿಶ್ವಾಸ, ಸೋದರ ಸಮಾನತೆ, ನಾವೆಲ್ಲಾ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು, ನಾವೆಲ್ಲ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಅತ್ಯಂತ ಪ್ರೀತಿ, ವಿಶ್ವಾಸ, ಸೋದರತೆಯಿಂದ ನಾವೆಲ್ಲರೂ ಕೂಡ ಭಾರತೀಯರೆಂಬ ಒಗ್ಗಟ್ಟಿನಿಂದ ಪ್ರೀತಿಯಿಂದ ಹೋಗುವಂತ ದೊಡ್ಡ ಮಟ್ಟ ಶಕ್ತಿಯುತವಾದ ಯುವ ಸಮಾಜ ಮತ್ತು ವಿದ್ಯಾಸಂಸ್ಥೆ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಗ್ಗಟ್ಟಿನ ಮುಖಾಂತರ ಹೋಗುವಂತ ಅವಕಾಶ ಆಗ್ಲಿ. ಬಹುಶಃ ದರ್ಗದ ಅಧ್ಯಕ್ಷರು, ಸದಸ್ಯರು, ಚಾರಿಟಬಲ್ ಟ್ರಸ್ಟ್ ನಾವು ಬಹುಶಃ ಹಿಂದಿನ ಅವರೆಲ್ಲ ಅಧ್ಯಕ್ಷರ ಸದಸ್ಯ ನಾನು ಬಹುಶಃ ಇಬ್ರಾಹಿಂ ಆಜರಿಂದ ಹಿಡಿದು ಕನಚೂರ್ ಮೋಹನಕಂದ ಹಿಡಿದು ರಶೀದಾಕಂದ ಎಲ್ಲ ಅಧ್ಯಕ್ಷ ಸದಸ್ಯ ಯಾರು ಬಂದಿದ್ದಾರೆ. ಬಹುಶಃ ಅದಕ್ಕಿಂತ ಜೊತೆ ಅದನ್ನೆಲ್ಲ ಕೂಡಿಸಿಕೊಂಡು ಈಗಿನ ಅಧ್ಯಕ್ಷರು ಸಮಿತಿಯವರೆಲ್ಲರೂ ಕೂಡಿಸಿಕೊಂಡು ಅತ್ಯುತ್ತಮವಾದ ಕೆಲಸ ಕಾರ್ಯ ಇಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲಾ ಕಡೆ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯ ಆಗ್ತಿರೋ ಅತ್ಯಂತ ಸಂತೋಷ. ಏನೆಲ್ಲ ತಾವು ಯೋಜನೆ ಹಾಕಿದ್ದೀರಾ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನನ್ನ ಪ್ರಾಮಾಣಿಕತೆಯಿಂದ ಎಲ್ಲಾ ರೀತಿಯ ಸಹಕಾರ ನಾನು ಖಂಡಿತವಾಗಿ ನಾನು ಕೊಡ್ತೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ ನಿಮ್ಮ ಜೊತೆ ನಾನು ಇನ್ನೊಮ್ಮೆ ಕೂಡ ಖಂಡಿತವಾಗಿ ಇದ್ದುಕೊಂಡು ಎಲ್ಲ ನಿಮ್ಮ ಪ್ರಾಂಶುಪಾಲರಿಗೆ, ಶಿಕ್ಷಕ ವರ್ಗದವರು, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ ನಾನು ಸಲ್ಲಿಸಿಕೊಂಡು ಮುಂದಿನ ಅಧಿವೇಶನ ಆಗುವ ಸಂದರ್ಭದಲ್ಲಿ ಬಹುಶಃ ವಿಧಾನಸಭೆ ಅಧಿವೇಶನ ನೋಡಲು ಅಜತ್ ಶಾಲೆ ಮತ್ತು ಅಜತ್ ಬೇರೆ ಶಾಲೆ ಮಕ್ಕಳನ್ನು ಕರ್ಕೊಂಡು ಬರಬೇಕು, ಅದಕ್ಕೊಂದು ಅವಕಾಶ ತಲೆ ಮಾಡಿ ಕೊಡ್ಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.